ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಒಂದು 2-3 ವಚನಗಳನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೇ, ಸ್ವಾಮಿ, ಸೇನೆಗಳ ಒಡೆಯನೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಹಾಲೆಲುಯಾ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ತಂದೆಯಪ್ಪ. ಪವಿತ್ರಾತ್ಮರೇ, ನೀವು ಮಾತನಾಡಿ, ನಾವು ಕೇಳುತ್ತೇವಪ್ಪ. ಹಾಲೆಲುಯಾ. ಈ ಪ್ರಾರ್ಥನೆಯನ್ನು ಕರಳಿಸ್ಕೊಡ್ತಾರೆ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯ, ಅದರಲ್ಲಿ 9ನೇ ವಚನವನ್ನು. ಈ ವಚನ ಯಾರಿಗೆ ಅಂದರೆ, ಯಾರು ಪ್ರತಿಯೊಂದು ಕುಟುಂಬದಲ್ಲೂ ಯೌವನಸ್ಥರಿಗೆ ಹೇಳುವ ದೇವರು ಒಂದು ಮಾತಾಗಿದೆ. ಹೇಗೆ ಜೀವಿಸಬೇಕು. ಯಾಕಂದರೆ ಯೌವನ ಪ್ರಾಯದಲ್ಲಿ ಯಾರಿಗೂ ಮನೆಯಲ್ಲಿ ಹಿರಿಯರಿಗೆ ಹೇಗೆ ಅವರು ಹಿರಿಯರ ಮಾತುಗಳಿಗೆ ಗೌರವ ಕೊಡ್ತಾರೆ ಎಂಬುದಾಗಿ, ಹಾಗಾಗಿ ದೇವರು ನಮಗೆ ಅವ್ರ ವಾಕ್ಯದ ಮುಖಾಂತರ ನಮಗೆ ತೋರಿಸ್ಕೊಡ್ತಾರೆ. ಹೀಗೆ ನೀವು ಜೀವಿಸಬೇಕು ಎಂಬುದಾಗಿ ಇದು ಯೌವನಸ್ಥ ಮಕ್ಕಳಿಗೆ ದೇವರು ಕೊಡುವಂಥ ಒಂದು ಸಂದೇಶ ಆಗಿದೆ. ಪ್ರಸಂಗಿ ಪುಸ್ತಕ 11:9 ಹೀಗೆ ಹೇಳ್ತಿದೆ: ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹರ್ಷಿಸು. ನಿನ್ನನ್ನು ಹರ್ಷಗೊಳಿಸಿದಿರಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವೆನೆಂದು ತಿಳಿದಿರು. ಇವತ್ತು ಯೌವನಸ್ಥ ಮಕ್ಕಳು ತಂದೆ ತಾಯಿಗಳಿಗೆ ಅವರ ಮಾತಿಗೆ ವಿಧೇಯರಾಗುವುದಿಲ್ಲ, ಅವಿಧೇಯರಾಗಿ ನಡೆಯುವಂಥವ್ರು ಕೆಲವು ಜನ ಇದ್ದಾರೆ. ಈ ಭೂಮಿ ಮೇಲೆ ಬಹಳಷ್ಟು ಇದ್ದಾರೆ. ಅವರಿಗೆ ದೇವರು ಏನು ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ? ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹರ್ಷಿಸು, ನಿನ್ನನ್ನು ಹರ್ಷಗೊಳಿಸದಿರಲಿ. ನೀನ್ ಇಷ್ಟ ಬಂದಂತೆ ಜೀವಿಸೋ. ತಂದೆ ತಾಯಿ ಗೌರವ ಕೊಡುವುದಿಲ್ಲವೋ? ಒಂದು ಮಾತು ನೆನಪಿರಲಿ ನಿನಗೆ ಅಂತ ದೇವರು ಹೇಳ್ತಾರೆ ಇಲ್ಲಿ. ಮನಸ್ಸಿಗೆ ಬಂದಂತೆ, ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಇವತ್ತು ತಂದೆ ತಾಯಿ ವಾಕ್ಯವನ್ನು ಹೇಳಿಕೊಟ್ಟು, ನಿನ್ನ ಕೈಯಲ್ಲಿ ಪರಿಶುದ್ಧ ಗ್ರಂಥವನ್ನ ಕೊಟ್ಟು, ಪ್ರತಿ ದಿವಸ ಇದನ್ನ ನೀನು ಸ್ಟಡಿ ಮಾಡಬೇಕು. ನೀನು ಕಾಲೇಜಿಗೆ ಹೋಗಿ ಬಂದಾಗ ಸ್ಟಡಿ ಮಾಡು. ನೀನು ಜಾಬ್ ಮಾಡುವಂತವನಾಗಿದ್ರೆ ಬಂದು ಸ್ಟಡಿ ಮಾಡು. ಸ್ವಲ್ಪ ಸಮಯ ದೇವರಿಗಾಗಿ ನೀನು ಕೊಡು. ಈ ವಾಕ್ಯವನ್ನ ದೇವರಿಗೆ ಸಮಯ ಕೊಟ್ಟು ವಾಕ್ಯವನ್ನ ಧ್ಯಾನ ಮಾಡು, ಪ್ರಾರ್ಥನೆ ಮಾಡು. ಹಾಲೆಲೂಯಾ. ಇಂಥ ತಂದೆ ತಾಯಿಗಳು ಹೇಳಿಕೊಟ್ಟರೂ ಸತ ಮಕ್ಕಳು ಕೇಳದೆ ಹೋದರೆ ಅವರಿಗೆ ದೇವರು ಹೇಳ್ತಾರೆ, ನಿನ್ನ ಯೌವನದಲ್ಲಿ ಆನಂದಿಸು, ಹರ್ಷಿಸು, ಮನಸ್ಸಿಗೆ ಬಂದಂತೆ ನಡೆದುಕೋ. ಯಾರು ಏನು ತಂದೆ ತಾಯಿ ಕೇಳ್ತಾರೆ ಇವತ್ತು, ಆದರೆ ಅವರಿಗೆ ನೀನು ಬೆಲೆ ಕೊಡದೆ ನಡೆದರೆ ಕಡೆಗೊಂದು ದಿವಸ ಏನಂತೆ, ನ್ಯಾಯ ವಿಚಾರಣೆಗೆ ಗುರಿಯಾಗುವಿ. ಎಚ್ಚರಿಕೆಯಿಂದ ನಿನ್ನನ್ನು ಕಾದುಕೋ. ಹಾಲೆಲೂಯಾ. ಯೌವನಸ್ಥ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಇವತ್ತು. ಎಷ್ಟೋ ಜನ ಪ್ರಿಯರೇ, ತಂದೆ ತಾಯಿಗೆ ಮಾತಿಗೆ ಕಿಂಚಿತ್ತೂ ಗೌರವ ಕೊಡಲ್ಲ, ಕಿಂಚಿತ್ತೂ ಬೆಲೆ ಕೊಡುವುದಿಲ್ಲ. ಹಾಲೆಲೂಯಾ. ಆ ಎತ್ತ ತಾಯಿ ಎಷ್ಟು ಕಣ್ಣೀರಿಡ್ತಾಳೆ ಗೊತ್ತಿಲ್ಲ ಆ ಮಕ್ಕಳಿಗೆ. ಆ ತಂದೆ, ನಾನು ಇಷ್ಟು ಕಷ್ಟಪಟ್ಟು ಈ ಮಕ್ಕಳನ್ನ ಇಲ್ಲಿ ತನಕ ತೆಗೆದುಕೊಂಡು ಬಂದೆ, ನನ್ನ ಮಾತಿಗೆ ಬೆಲೆನೇ ಇಲ್ಲ. ಮಾತನಾಡಕ್ ಹೋದ್ರೆ, ನಮಗೆಲ್ಲ ಗೊತ್ತಿದೆ, ನೀವು ಸುಮ್ಮನೆ ಪ್ರಪಂಚದ ಜ್ಞಾನ ನನಗೆ. ಹಾಲೆಲೂಯಾ. ಯಾವ ಜ್ಞಾನ ಅವ್ರು ಹೇಳ್ತಾ ಇರೋದು? ಪ್ರಪಂಚದ ಜ್ಞಾನ ನನಗಿದೆ. ಆದ್ರೆ ದೇವರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಪಂಚದ ಜ್ಞಾನ ಬದಿಗಿಡು, ನನ್ನ ಜ್ಞಾನವನ್ನ ಅಳವಡಿಕೆ ಮಾಡಿಕೋ. ಹಾಲೆಲೂಯಾ. ಯಾವಾಗ ದೇವರ ಜ್ಞಾನವನ್ನ ಅಳವಡಿಕೆ ಮಾಡ್ಕೊಳ್ತಿಂತ ಹೇಳುವಂತ ಯಾರು ಪ್ರಾಯದ ಮಕ್ಕಳಿದ್ದಾರೋ, ನಿಜವಾಗ್ಲೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗಿದ್ದಂಥವರಿಗೆ ಇನ್ನೂ ಹೆಚ್ಚು ಆಶೀರ್ವಾದ ಆಗಲಿ. ಹಾಲೆಲೂಯಾ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ, ನ್ಯಾಯ ವಿಚಾರಣೆಗೆ ನೀನು ಗುರಿಯಾಗಿವಿ ಅಂದ್ರೆ ಆ ವಿಚಾರಣೆ ಸಮಯದಲ್ಲಿ ನಾವು ನಿಂತ್ಕೊಳ್ಳೋಕೆ ಆಗ್ತದ ಪ್ರಿಯನೇ? ಪ್ರಿಯನಾದ ದೇವರ ಮಗುವೆ, ನಮ್ಮ ಶರೀರದಲ್ಲಿ
ದೇವರ ಆತ್ಮನು ಇರುವಾಗ ಪ್ರಾಣ ಇದೆ. ಇವಿರ್ಬೇಕಾದ್ರೆ ನಾವು ಏನಾದ್ರೂ ತಿದ್ದುಪಡಿ ಮಾಡ್ಕೋಬೇಕು ಈಗಲೇ. ಹಾಲೆಲೂಯಾ. ತಿದ್ದುಪಡಿ ಮಾಡ್ಕೊಂಡಿಲ್ಲ, ಅಲ್ಲಿಗೇನಾಯ್ತು ಇಲ್ಲಿ ಕೆಳಗಡೆ, ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವೆನೆಂದು ತಿಳಿದಿರು. ಗುರಿ ಮಾಡ್ತೇನೆ ನಿನಗೆ. ನೀನು ಈಗಲೇ ಸರಿಪಡಿಸಿಕೊಂಡರೆ ದೇವರು ಗುರಿ ಮಾಡುವುದನ್ನ ತಪ್ಪಿಸುತ್ತಾರೆ. ಯಾರು ದೇವರ ಮಾತಿಗೆ ಕಿವಿಗೊಡುವುದಿಲ್ಲೋ ಅವರು ನ್ಯಾಯ ವಿಚಾರಣೆ ಗುರಿ ಮಾಡ್ತಾರೆ. ಕಳೆದ ಈಗ ಒಂದು 5-6 ತಿಂಗಳಿಂದ ಒಂದು ಸಣ್ಣದೊಂದು ಟೆಸ್ಟ್ ಮನಿ ಇದೆ. ಹುಬ್ಬಳ್ಳಿಯಿಂದ ಒಬ್ರು ಸೇವಕರು, ಅವ್ರು ಆಕ್ಚುಲಿ ಕಾರವಾರದಲ್ಲಿ ಸೇವೆ ಮಾಡ್ತಿದ್ರು ಮುಂಚೆ. ಅವ್ರ ಸಭೆ ವಿಶ್ವಾಸಿಗಳೇ. ಆ ಮಗ 16 ವರ್ಷ ಪ್ರಾಯದವನು, ತಂದೆ ತಾಯಿಗೆಲ್ಲ ಗಲಾಟೆ ಮಾಡಿ ಡ್ರಿಂಕ್ಸ್ ಮಾಡ್ತಿದ್ದ, ಕುಡ್ಕೊಂಡು ಬರ್ತಿದ್ದ. ದೇವರ ಆಲಯಕ್ಕೆ ಬರುವಂತ ಕುಟುಂಬ. ಅವ್ರ ತಂದೆ ತಾಯಿ ಗುಳೋ ಅಂತ ಕಣ್ಣೀರಿಟ್ಕೊಂಡು ಸೇವಕರಿಗೆ ಫೋನ್ ಮಾಡಿ ಅವ್ರು ಬಂದು ಇವನಿಗೆಲ್ಲ ಸಮಾಧಾನ ಹೇಳಿ, ಎಷ್ಟು ಹೇಳಿದ್ರು ಆತನ ಬಿಡ್ತಿರ್ಲಿಲ್ಲ. ತಂದೆ ತಾಯಿಗೆ ತುಂಬಾ ಜಾಸ್ತಿ ಮಾತನಾಡೋರು, ಬೈಯೋರಂತೆ. ಆ ಹುಡುಗ ಬೈತಿದ್ದಂತೆ, ಇಷ್ಟೆಲ್ಲ ಮಾಡಿ. ಆವಾಗ ಸೇವಕರು ಪ್ರಾರ್ಥನೆ ಮಾಡಿದಾಗ ದೇವರ ಆತ್ಮನು ಅವರಿಗೆ ತಿಳಿಸಿದಂಥ ಮಾತಾಗಿದೆ. ಯಾಕಂದರೆ ಆ ಮನುಷ್ಯ ಸೇವೆ ಮಾಡುವಂಥವ್ರು ಅವರು ಸ್ವಲ್ಪ ಪ್ರವಾದನೆಗಳನ್ನ ಹೇಳುವಂಥವ್ರು ಆಗಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಯೌವನದ ಇಲ್ಲಿ ಈ ಪ್ರಸಂಗಿ ಪುಸ್ತಕದಲ್ಲಿ ಬರೆದಿರೋ ಪ್ರಕಾರ ದೇವರು ಸುಮ್ಮನೆ ಬರೆದಿಲ್ಲ, ಅದು ನೆರವೇರ್ತದೆ. ಯಾಕಂದರೆ ಆ ದಿನಗಳಲ್ಲಿ ಅಲ್ಲಿ ಹಾಗೆ ಆಯಿತು. ಇವರು ಕಣ್ಮುಚ್ಚಿ ಎಲ್ಲ ಪ್ರಾರ್ಥನೆ ಮಾಡುವಾಗ ದೇವರು ಅವರಿಗೆ ತಿಳಿಸಿಕೊಟ್ಟಿದ್ದ ಮಾತೇನಾಗಿದೆ, ಆ ಹುಡುಗನಿಗೆ ಅವತ್ತು ಪ್ರಾಯ 16 ವರ್ಷ. ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಆ ಹುಡುಗನಿಗೆ ನೇರವಾಗಿ ಅವ್ರ ತಂದೆ ತಾಯಿ ಮುಂದಗಡೆ ಹೇಳಿದ ಒಂದು ಮಾತು, ನೀನು ಇವತ್ತು ಸರಿಯಾದರೆ ಸರಿ, ದೇವರ ಆತ್ಮನು ಹೇಳುವಂತ ಮಾತಿಗೆ ನೀನು ಇವತ್ತು ಕಿವಿಗೊಟ್ಟು ಇದನ್ನೆಲ್ಲ ಬಿಟ್ಟು ದೇವರಿಗಾಗಿ ಜೀವಿಸುವನಾಗಿದ್ದರೆ ಮಾತ್ರ ದೇವರು ಈ ಭೂಮಿ ಮೇಲೆ ಇಡ್ತಾರೆ. ಇಲ್ಲ ಅಂದ್ರೆ ಇವತ್ತಿಂದ ಬರೆದಿಟ್ಕೋ, 2 ವರ್ಷ ಅಂದ್ರೆ ನಿನಗೆ 16 ವರ್ಷ, ಈಗ ನೀನು 18 ವರ್ಷ ಪ್ರಾಯದಲ್ಲಿ ನೀನು ಈ ಲೋಕವನ್ನ ಬಿಡ್ತೀಯ. ಹಾಲೆಲೂಯಾ. ಈ ರೀತಿಯಾಗಿ ಅವರು ಒಂದು ಪ್ರವಾದನೆಯಾಗಿ ಹೇಳಿದರು. ಆಗ ಅವ್ರು ಹೇಳಿ ಪ್ರಾರ್ಥನೆ ಮುಗಿಸಿಕೊಂಡು ಬಂದರು. 2 ವರ್ಷ ಆಯ್ತು, ಆತನು ಬಿಡಲಿಲ್ಲ, ಜಾಸ್ತಿ ಮಾಡಿಕೊಂಡು. ಆದರೆ ಅವರಿಗೆ ಇದ್ದಕ್ಕಿದ್ದಂಗೆ ಒಂದೇ ವಾರದಲ್ಲಿ ಆತನಿಗೆ ಏನೋ ಶರೀರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು. ಅವಾಗ ಹಾಸ್ಪಿಟ್ಲಿಗೆ ಹೋಗಿದ್ರೆ ಅವ್ರಿಗೇನೋ ಶ್ವಾಸ ಸ್ವಲ್ಪ ಕಷ್ಟ ಆಗಿದೆ, ಉಸಿರಾಟ ತೊಂದರೆ ಆಯಿತು ಅಂತ ಹೇಳಿ ಅವ್ರೇನು ಮಾಡಿದ್ರು, ಇಲ್ಲಿ ಆಗೋದಿಲ್ಲ, ನೀವು ಮಂಗಳೂರಿಗೆ ತೆಗೆದುಕೊಂಡು ಹೋಗಿ ಅಂತ. ಅವರು ಮಂಗಳೂರಿಗೆ ತೆಗೆದುಕೊಂಡು ಬಂದು ಹಾಸ್ಪಿಟ್ಲಲ್ಲಿ ಹಾಕಿದ ತಕ್ಷಣ ಒಂದು 4-5 ದಿವಸ ಅವರು ಮೇಲೆ ಫೋನ್ ಮಾಡ್ತಾ ಇದ್ದಾರಂತೆ. ಫೋನ್ ಮಾಡಿ, ಪಾಸ್ಟರ್ ಬಂದು ನೀವು ಪ್ರಾರ್ಥನೆ ಮಾಡಿ, ಅವನು ಬದುಕ್ತಾನೆ ಅಂತ ಅವ್ರಿಗೆ ನಂಬಿಕೆ ಆಗಿತ್ತು. ಆದರೆ ಇವರು ಹೋಗೋಕ್ಕೆ ತಡವಾಗಿದ್ದ ಕಾರಣ ಅವರು ಶಿವಮೊಗ್ಗಕ್ಕೆ ಬಂದರು. ಶಿವಮೊಗ್ಗದಿಂದ ಅಲ್ಲಿ ಹೋಗೋಷ್ಟಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ಇಲ್ಲಿ ಇರಬೇಕಾದ್ರೆ ಅವ್ರಿಗೆ ಫೋನ್ ಬಂತು, ಆ ಹುಡುಗ ಈ ಲೋಕ ಬಿಟ್ಟ. ಯಾಕೆ? ಒಬ್ಬರು ಸೇವಕರ ಮುಖಾಂತರ ದೇವರು ಹೇಳ್ತಾ ಇದ್ದಾರೆ ಅಂತಂದ ಮೇಲೆ ಇಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿ ನಡೆಯುವುದು ಎಷ್ಟೋ ಉತ್ತಮ ಅಲ್ವಾ ಪ್ರಿಯರೇ? ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸಬೇಕು. ಇದು ಯಾರೂ ಭೂಮಿ ಮೇಲೆ ಶಾಶ್ವತ ಅಲ್ಲ. ಆದರೆ ಈ ಲೋಕ ಬಿಟ್ಟರೆ ನಮ್ಮ ಆತ್ಮ ನಾವು ಎಲ್ಲಿಗೆ ಸೇರಿಸ್ತೀವಿ ಎಂಬುದಾಗಿ ಎಲ್ಲ ನಮ್ಮ ಜವಾಬ್ದಾರಿಯಾಗಿದೆ ಪ್ರಿಯರೇ. ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದಂತ ಒಂದು ಜವಾಬ್ದಾರಿಯಾಗಿದೆ. ಈಗ ಒಂದು ವಸ್ತ್ರಗಳನ್ನ ಹಾಕಿಕೊಂಡಾಗ ನಾವು ಅದನ್ನ ಎಷ್ಟು ಹುಷಾರಾಗಿ, ಅದು ತಕ್ಕ ಹಾಗೆ ಅದು ಸ್ವಲ್ಪ ಇದಾಗಿದ್ರೆ ವಾಶ್ ಮಾಡಿ, ಐರನ್ ಮಾಡಿ ಎಲ್ಲ ಕ್ಲೀನಾಗಿ ನಾವು ಅದನ್ನ ತೊಟ್ಕೊಳ್ತೀವಿ. ಇದು ವಸ್ತ್ರ. ಆದರೆ ನಮ್ಮ ಶರೀರಕ್ಕೆ ಬೇಕಾಗಿದ್ದೆಲ್ಲ ನಾವು ವಸ್ತುಗಳನ್ನು ನಾವು ಎಲ್ಲಿ ಬೇಕಾದ್ರೂ ನಾವು ಕ್ಲೀನಾಗಿ ಇಟ್ಕೊಳ್ತೀವಿ. ಅದೇ ರೀತಿಯಾಗಿ ನಿನ್ನ ಆತ್ಮವನ್ನು ನೀನು ಕ್ಲೀನಾಗಿ ಇಟ್ಟುಕೊಂಡು ದೇವರು ಬರುವಾಗ ನಿನ್ನ ಶರೀರ ಸಮೇತ ತೆಗೆದುಕೊಂಡು ಹೋಗಲ್ಲ, ಆದರೆ ಎಲ್ಲ ಕಳಚಿ ನಿನ್ನ ಆತ್ಮವನ್ನು ತೆಗೆದುಕೊಂಡು ಹೋಗಲ್ಲ. ಹಾಗಾಗಿ ಅಕಸ್ಮಾತ್ ಈ ಲೋಕ ಬಿಟ್ಟರೆ
ಶರೀರ ಎಲ್ಲಿಗೆ ಹೋಗ್ತದೆ? ಮಣ್ಣಿಗೆ ಹೋಗ್ತದೆ. ನಮ್ಮ ಆತ್ಮವನ್ನ ದೇವರು ತೆಗೆದುಕೊಂಡು ನಾವಿವತ್ತು ಮಾತನಾಡ್ತಾ ಇರೋದು ಪೂರ್ತಿ ಶಾರೀರಿಕ ಸಂಬಂಧ ಅಲ್ಲ ಪ್ರಿಯರೇ. ಶಾರೀರಿಕ ಸಂಬಂಧ ಈ ಭೂಮಿ ಮೇಲೆ ಮುಗ್ದೋಯ್ತು. ಈ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ನಾವು ಹೇಗೆ ಗ್ರಹಿಸ್ಕೊಳ್ಬೇಕಂದ್ರೆ ಇಲ್ಲಿ ಕೂತ್ಕೊಂಡು ನಾನು ಯಾವುದರಲ್ಲಿ ಸರಿ ಇದ್ದೀನಿ, ರೈಟ್, ಇದ್ರಲ್ಲಿ ಸರಿ ಇದ್ದೀನಿ ಸ್ವಾಮಿ, ಇದ್ರಲ್ಲಿ ಸರಿ, ಯಾವ್ದಾರ ಸ್ವಲ್ಪ ಮಿಸ್ಟೇಕ್ ಇದೆಯಾ ಅದನ್ನ ಸರಿಪಡಿಸ್ಕೊಳ್ಳಿ. ಮಿಸ್ಟೇಕ್ ಇರೋದನ್ನ ಸರಿಪಡಿಸ್ಕೊಳ್ಳೋಕೆ ದೇವರು ನಮ್ಗೆ ಕಾಲಾವಕಾಶಗಳನ್ನ ಭೂಮಿ ಮೇಲೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅಕಸ್ಮಾತ್ ದೇವರ ಬರೋಣ ಬಂದು ಬಿಟ್ರೆ ನಾವು ಹಾಗೆ ಎತ್ತಲ್ಪಡ್ತೇವೆ. ನಾವು ಅಕಸ್ಮಾತ್ ಇಲ್ಲಿ ಮರಣ ಹೊಂದರೆ ಆತ್ಮ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಎಂದೆಂದೂ ಅಳಿಯಲಾರದಂತ ಆ ಲೋಕಕ್ಕೆ ದೇವರು ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ ಹೊರತು ಮತ್ಯಾವುದಕ್ಕೂ ಅಲ್ಲ. ಇಲ್ಲಿ ಕೆಳಗಡೆ 10ನೇ ವಚನದಿಂದ, ನಿನ್ನ ಹೃದಯದಿಂದ ಕನಿಕರವು, ದೇಹದಿಂದ ಶ್ರಮೆಯನ್ನು ತೊಲಗಿಸು, ಬಾಲ್ಯವು ಪ್ರಾಯವು ವ್ಯರ್ಥವಷ್ಟೇ. ಹಾಲೆಲೂಯಾ. ಇಲ್ಲಿ ಮೇಲೆ ತಂದೆ ತಾಯಿಗೆ ಮಾತು ಕೇಳಲಿಲ್ಲ, ದೇವರ ವಾಕ್ಯಕ್ಕೆ ಮಾತು ಕೇಳಲಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ವ್ಯರ್ಥ ಅಂತೆ. ದೇಹ ಶ್ರಮೆಯನ್ನು ನೀನು ಶ್ರಮೆ ಪಡೋದು ವೇಸ್ಟ್, ಕಷ್ಟ ಪಡುವುದು ವೇಸ್ಟ್. ಏನಿ ಭೂಮಿ ಮೇಲೆ ಯಾವುದನ್ನ ಕಟ್ಟಿದ್ರು ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್, ವ್ಯರ್ಥ ಅಂತ ಹೇಳ್ತಾರೆ ಸ್ವಾಮಿ ಇಲ್ಲಿ. ಹಾಲೆಲೂಯಾ. ಇಲ್ಲಿ ನೋಡಿ 12ನೇ ಅಧ್ಯಾಯದಲ್ಲಿ ಹೇಳ್ತದೆ ಕೆಲವು ಮೇಲೆ, ಅದೇ ಕಷ್ಟದ ದಿನಗಳು ಸಂತೋಷ ಇಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸಿದ್ರೊಳಗಾಗಿ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ನೀನು ಯೌವನ ಪ್ರಾಯದಲ್ಲೇ ಸೃಷ್ಟಿಕರ್ತನನ್ನು ಸ್ಮರಿಸು. ಹಾಲೆಲೂಯಾ. ಇವತ್ತು ನೋಡೋಣ, ನಾಳೆ ನೋಡೋಣ, ನಾಡ್ದು ನೋಡೋಣ, ಆಚೆ ನಾಡ್ದು ನೋಡೋಣ, ಮುಂದಿನ ತಿಂಗಳು ನಾನು ದೀಕ್ಷಾ ಸ್ಥಾನ ತೆಗೆದುಕೊಳ್ಳೋಣ, ಮುಂದಿನ ವರ್ಷ ತೆಗೆದುಕೊಳ್ಳೋಣ, ಏನ್ ಅರ್ಜೆಂಟ್ ಇದೆ? ಹಾಲೆಲೂಯಾ. ಹೊಸದಾಗಿ ಹುಟ್ಟದೇ ಇದ್ರೆ ನೀನು ಪರಲೋಕ ಸೇರುವುದಿಲ್ಲ ಅಂತಾರೆ ಸ್ವಾಮಿ. ಆದ್ರೆ ಹೇಳ್ಬೋದು, ಯೇಸು ಸ್ವಾಮಿಗೆ ಶಿಲ್ಬೆಗೆ ಹಾಕಿದಾಗ ಬಲಗಡೆ ಒಬ್ಬ ಕಳ್ಳ, ಎಡಗಡೆ ಒಬ್ಬ ಇದ್ದ. ಆದ್ರೆ ಆತನಿಗೆ ಈಗಲೇ ಒಬ್ಬನಿಗೆ ಹೇಳ್ತಾರೆ, ಬಲಗಡೆ ಇರೋನಿಗೆ, ಈಗಲೇ ನೀನು ನನ್ನ ರಾಜ್ಯ ಅಂದ್ರೆ ಪರಲೋಕ ಪರದೇಶಿಲಿದ್ದೀಯೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಅದನ್ನ ಕೆಲವು ಜನ ಇಟ್ಕೊಂಡಿರ್ಬೋದು, ಆದ್ರೆ ಅವನ ನಂಬಿಕೆ ಬೇರೆ. ಆ ತರ ನಂಬಿಕೆ ಇವತ್ತು ಭೂಮಿ ಮೇಲೆ ಇದೆಯೋ? ಅಬ್ರಾಮ್, ಇಸಾಕ್, ಯಾಕೋಬ್ರಿಗೆ ಮಾಡಿದ ದೇಶಗಳನ್ನು ನೋಡಿ ವಾಗ್ದಾನ ಮಾಡಿದ ದೇವರು ಗ್ರಂಥದಲ್ಲಿ ಅವ್ರ ಹೆಸರುಗಳೆಲ್ಲ ಉಲ್ಲೇಖ ಆಗಿದೆ, ಅವ್ರ ಹೆಸರುಗಳನ್ನ ಬರೆಯಲ್ಪಟ್ಟಿದೆ. ಆ ರೀತಿ ಇವತ್ತು ನಾವು ಜೀವಿಸ್ತಾ ಇದ್ದೇವಾ? ಎಂದಿಗೂ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಆ ರೀತಿ ಇದ್ರೆ ನೀವು ಯಾರು ಪರಲೋಕ ಬರುವುದಿಲ್ಲ ಅಂತೇಳಿ ನಮ್ಮ ಪಾಪಗಳ ಶಾಪಗಳ ಎಲ್ಲವನ್ನು ತೆಗೆದುಕೊಂಡು ಅವರ ಮೇಲೆ ಹಾಕಿಕೊಂಡು ನಮ್ಮನ್ನೆಲ್ಲ ಬಿಡುಗಡೆ. ಅದಕ್ಕೆ ಸ್ತೋತ್ರ ಮಾಡಬೇಕು. ಯಾರೋ ಮಾಡಿದ ತಪ್ಪಿಗೆ, ಯಾರೋ ಏನೋ ಬೇಕಾದಷ್ಟು ಭೂಮಿ ಮೇಲೆ ತಪ್ಪುಗಳನ್ನ ಮನುಷ್ಯ ಮಾಡಿದ್ದಾನೆ, ಅವನ್ನೆಲ್ಲ ನನ್ನ ಮೇಲೆ ಹಾಕಿಕೊಂಡು ನಾನು ಶಿಲುಬೆ ಕಂಬವನ್ನ ಹೇರಿದ್ದೇನೆ ಅಂತ ಸ್ವಾಮಿ. ಅದಕ್ಕಾಗಿ ನೀವು ಇನ್ನೂ ಪಾಪಗಳನ್ನ ಮಾಡಬೇಡ್ರಿ, ತಪ್ಪುಗಳನ್ನ ಮಾಡಬೇಡ್ರಿ. ಎಲ್ಲ ಮಾಡಿದರೆ ಅವಾಗ ನಿಮಗಾಗಿ ನಾನು ಕಲ್ವಾರಿ ಶಿಲ್ಬೆ ಮೇಲೆ ಯಜ್ಞ ಆಗಿದ್ದು ವೇಸ್ಟ್. ಯೇಸು ಸ್ವಾಮಿ ಏನಾದ್ರು ಒಂದು ಮಾಡಿದ್ರೆ ಪ್ರಯೋಜನ ಇರಬೇಕು. ಅದಕ್ಕಾಗಿ ಪ್ರತಿ ದಿವಸ ನಮಗಾಗಿ ಪ್ರಾಣ ಕೊಟ್ಟಂತ ದೇವರನ್ನ ನೆನೆಸಿಕೊಂಡು ಈ ಭೂಮಿ ಮೇಲೆ ನಾವು ಒಂದು ಇಡೀ ಊಟ ಮಾಡಬೇಕು. ಇದು ಸತ್ಯ. ಇದು ಯಾರು ತಪ್ಪು ಯಾರು ಓರ್ಲಿಕ್ಕೆ ಸಾಧ್ಯ? ನೀವೇ ಹೇಳಿ. ಇವತ್ತು ಯಾರೋ ಒಂದು ದೊಡ್ಡ ತಪ್ಪುಗಳನ್ನ ಮಾಡಿದ್ರು, ಏನೋ ಮಾಡಿದ್ರು, ಇನ್ನೊಬ್ರು ಹೋಗಿ ಶಿಕ್ಷೆ ಅನುಭವಿಸ್ತಾರೆ ಜೈಲಿನಲ್ಲಿ. ಯಾರು ಹೋಗೋದಿಲ್ಲ. ನೀವು 1 ಲಕ್ಷ ಅಲ್ಲ 10 ಲಕ್ಷ ಕೊಡ್ತೀನಿ ಅಂತಂದ್ರೂ ಹೋಗೋದಿಲ್ಲ. 10 ಲಕ್ಷ ಕೊಡ್ತೀನಿ, ಒಂದು 10 ವರ್ಷ ಜೈಲ್ ಅನುಭವಿಸ್ರಿ ಅಂದ್ರೆ ಯಾರು ಮಾಡ್ತಾರೆ? ಯಾರು ಹೋಗೋದಿಲ್ಲ. ಆದರೆ ತನ್ನನ್ನೇ ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿಕೊಂಡು ಬಂದು ಎಲ್ಲವನ್ನು ಸಹಿಸಿಕೊಂಡು ಶಿಲ್ಬೆ ಮೇಲೆ ಎಲ್ಲವನ್ನು ತೀರಿ ಹೋಯಿತು, ನಾನೆಲ್ಲ ತೀರಿಸಿದ್ದೀನಿ ಅಂತ ದೇವರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಈ ಕೊಟ್ಟಂತ ವಾಕ್ಯ ಸಂದೇಶವನ್ನು ಮುಗಿಸೋಣ. ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರೋ ನಮ್ಮ ದೇವರೇ, ಮಹಿಮೆ ಅರಸನ್ನು ನೀವು ಸ್ವಾಮಿ. ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರೆಗಳು
ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ತಂದೆ. ಆ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.